ಹಬ್ಬ ಏನು ಬರ್ತಾ ಇದೆ ಅದಕ್ಕೆ ನಾವೆಲ್ಲ ಕಾತುರರಾಗಿ ನಿಂತಿದ್ದೀವಿ. BJP ಬಂದು ನಮಗೇನು ಅನುಕೂಲ ಆಗಿಲ್ಲ ರೀ. ಕಾಂಗ್ರೆಸ್ ಬಿಟ್ಟು ಮತ ಹಾಕೇ ಇಲ್ರಿ. ಕಾಂಗ್ರೆಸ್ ಪಾರ್ಟಿ ಯಾರು ನಿಂತರೂ ನಾವು ಅದಕ್ಕೆ ಸಪೋರ್ಟ್ ಅದೀವಿ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ತತ್ವನಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿರ್ತಕ್ಕಂಥ ಮತದಾರನ ನೋವೇನು ನಲಿವೇನು, ಮುಂದೆ ಬರ್ತಕ್ಕಂಥ ಸಂಸದರಿಂದ ಅವರು ನಿರೀಕ್ಷೆ ಮಾಡುವಂತಹ ಕೆಲಸಗಳೇನು ಎಲ್ಲವನ್ನು ತಿಳಿಯೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ರೀ ಮೇಡಮ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ಇನ್ನು ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷದ ಅಭ್ಯರ್ಥಿ ಬರಬೇಕು ಅಂತೀರಾ, ಯಾಕೆ ಸರ್? ಮೇಡಮ್, ಈಗ ಇದು 2024ನೇ ಬರುವಂಥ ಮೇ 7ನೇ ತಾರೀಕಿಗೆ ಏನು ಒಂದು ಪ್ರಜಾಪ್ರಭುತ್ವದ ಹಬ್ಬ ಏನು ಬರ್ತಾ ಇದೆ ಅದಕ್ಕೆ ನಾವೆಲ್ಲ ಕಾತುರರಾಗಿ ನಿಂತಿದ್ದೇವೆ. ಇವತ್ತಿನ ದಿವಸ ಭಾಳ ನಮಗೊಂದು ಉತ್ಸಾಹ ಭಾಳ ಇದೆ ಈ ಸಲ. ಈ ಸಲ ಯಾಕಂತಂದರೆ ಈ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಈ ಪಕ್ಷ ಇವತ್ತೇನಾದರೂ ಈ ಒಂದು ಮುಂದುವರೆದ ಈ ನಮ್ಮ ಭಾರತ ಏನಾದರೂ ಬೇರೆ ದೇಶಕ್ಕೆ ಕಾಣಾಕತ್ತಂದ್ರೆ ಅದಕ್ಕೆ ಕಾರಣಕರ್ತರ ಕಾಂಗ್ರೆಸ್ ಪಕ್ಷ. ಇವತ್ತು ಅವರು ಸಾಕಷ್ಟು ಬೆಳವಣಿಗೆ ಮಾಡಿ, ಸಾಕಷ್ಟು ಡ್ಯಾಮ್ಗಳು ಕಟ್ಟಿ, ವಿದ್ಯುತ್ ಉತ್ಪಾದನೆ ಮಾಡಿ, ಸಾಕಷ್ಟು ಫ್ಯಾಕ್ಟ್ರಿಗಳು ಕಟ್ಟಿದಾರೆ ಅಂತೇಳಿ ಇವತ್ತಿನ ಜನ್ರೇಷನ್ ಇವತ್ತು ಈ ಮಟ್ಟಕ್ಕೆ ಬಂದು ಮುಟ್ಟೈತ್ರಿ. ಅವರ ಮಾಡಲಿಲ್ಲ ಆದ್ರೆ ಇವತ್ತು ಏನೂ ಆಗ್ತಿದ್ದಿಲ್ಲ ಇವತ್ತು. ಸರ್, ಹಾಗಿದ್ರೆ ನಿಮ್ಮ ಭಾಗಕ್ಕೆ ಅಭ್ಯರ್ಥಿಗಳು ಇಬ್ರು ನಿಂತಿದ್ದಾರೆ. ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅವರು ಮತ್ತು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಇಬ್ರು ಅಭ್ಯರ್ಥಿ ಬಗ್ಗೆ ಹೇಳೋದಾದ್ರೆ, ಆದರೆ ಇವತ್ತಿನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಬೇರೆನೇ ಇದೆ ರೀ. ಇವತ್ತು ಕಾಂಗ್ರೆಸ್ದ ಅಲೆ ಭಾಳ ದೊಡ್ಡ ಪ್ರಮಾಣದೊಳಗೆ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಇದೆ. ಮೇಡಮ್ ಅಂತಂತಂದ್ರೆ ನೋಡ್ರಿ, ಅಂಜಲಿ ನಿಂಬಾಳ್ಕರ್ ಅವರು ಭಾಳ ಕ್ರಿಯಾಶೀಲ ಒಬ್ಬ ಮಹಿಳಾ ಅಭ್ಯರ್ಥಿ ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಅವರು ಕಳೆದ ಅವರು ಚುನಾವಣೆ ನಿಂತಾಗ ಎಲೆಕ್ಷನ್ ಆಶೆ ಬಂದಿದ್ದಾರೆ. ಅವರು ಒಂದ್ಸಲ MLA ಆಗಿದ್ರು. ಅವ್ರ ಭಾಗದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವರು ಆರೋಗ್ಯ ಸೇವೆ ಮಾಡಿದ್ದಾರೆ. ಅವರು ಸ್ವಂತ ಅವರು ಡಾಕ್ಟರ್ ಇರೋದ್ರಿಂದ ಅವರು ಹಳ್ಳಿಗಳಲ್ಲಿ ಸಾಕಷ್ಟು ಹಾಸ್ಪಿಟಲ್ ಸುಖಾಲ ಅವರು ಮಾಡಿದ್ದಾರೆ. ಮತ್ತು ಈಗ ಮುಂದೆ ಏನಾದರೂ ಈ MP ಚುನಾವಣೆಯಲ್ಲಿ ಆಶೆ ಬಂದಿದ್ದಾದ್ರೆ ಅವರು ವಾರಕ್ಕೆ ಒಂದು ಸಲ ನಮ್ಮ ಹಳ್ಯಾಳಕ್ಕೆ ಒಂದು ಆರೋಗ್ಯ ಸೇವೆನೂ ಕೊಡ್ಬೇಕನ್ನುವಂಥ ಅವರು ಒಂದು ಒಳ್ಳೆಯ ಒಂದು ವಿಚಾರ ಸುಖಾಲ ಇದೆ. ಹೀಗಾಗಿ ಅವ್ರ ಬಗ್ಗೆ ಹೇಳೋದಂತಂದರೆ ಭಾಳ ಒಳ್ಳೆಯ ಒಬ್ಬ ಅಭ್ಯರ್ಥಿ ಅಂತ ನಾವು ಹೇಳ್ಬೇಕ್ರಿ. ಭಾಳ ಕ್ರಿಯಾಶೀಲ ವ್ಯಕ್ತಿ ಮತ್ತು ಸಾಮಾನ್ಯರಂತೆ ಅವರು ಇದೇ ಇರೋದ್ರಿಂದ ಅವ್ರು ಒಳ್ಳೆಯ ಅಭ್ಯರ್ಥಿ ಅಂತ ನಾವು ಹೇಳ್ತೀವಿ. ಸರ್ ನಮಸ್ತೆ. ನಮಸ್ಕಾರ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಕಣಕ್ಕಿಳಿಸಿರುವಂತದ್ದು. ಇನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿದಾವೆ. ನಿಮಗೆ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ಸರ್? ಕಾಂಗ್ರೆಸ್ ರೀ. ಯಾಕಾಗಿ ಸರ್? ಕಾಂಗ್ರೆಸ್ ಬರ್ತೈತ್ರಿ. ಇದು BJP ಬಂದು ನಮಗೇನು ಅನುಕೂಲ ಆಗಿಲ್ಲ ರೀ. ಅದು ಕಾಂಗ್ರೆಸ್ ಅನುಕೂಲ ಮಾಡೈತಲ್ರಿ. ಅವ್ರು ಪೈಲಾದ್ರೂ ಈಗ ಡ್ಯಾಮ್ ಕಟ್ಟಾರು ಎಲ್ಲ ಏನೋ ಆದ್ರೂ ಕಾಂಗ್ರೆಸ್ ಮಾಡಿದ್ದರಿ. ಇವ್ರು ಪಪ್ಪಾಯಿ ಗಿಡ ಅದು ಬಂದು ಮುಂದೆ 10 ವರ್ಷ ಆದ್ರೂ ಇನ್ನೊಮ್ಮೆ ಮಾಡಿದ್ದಾರೆ. ಏನು ಇವ್ರು ಬಾರಿ ಗ್ಯಾರಂಟಿ 15 ಲಕ್ಷ ಕೊಡ್ತೀವಿ, ಅದು ಕೊಡ್ತೀವಿ, ಮಂದಿಗೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಇದು ಮಾಡ್ಯಾರ. ಅವ್ರು ಮೋದಿ ಅವ್ರದ್ದು ಅಷ್ಟೇನು ಇದಿಲ್ಲ ಆಗಿಲ್ರಿ. ಇದು ಚಲೋ ಆಗ್ತಿದೆ. ಇರ್ತಕ್ಕಂಥ ಸಂಸದರು 6 ಬಾರಿ ಗೆದ್ದು ಬಂದಿದ್ದಾರೆ. ಅವ್ರೇನು ಅಭಿವೃದ್ಧಿ ಮಾಡ್ಲಿಲ್ವಾ? ಅವ್ರ ಮಕಾನ ನೋಡಿಲ್ರಿ ನಾವು. ಮಕ್ಕನೇ ನೋಡಿ ಬಂದೇ ಇಲ್ರಿ. ಅವ್ರು ಬರೋದು ಹಳ್ಯಾಗ ಒಟ್ಟು ಯಾವುದೂ ಇದು ಮಾಡಿಲ್ಲ ಅವರು. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿರ್ತಕ್ಕಂಥ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಗೊತ್ತಿದೆ. ಅಂಜಲಿ ನಿಂಬಾಳ್ಕರ್. ಅಂಜಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಅಡ್ಡಿಲ್ರಿ. ಅವ್ರು ಒಳ್ಳೆ ಇದೆ ಇರ್ತೇವೆ. ಚಲೋ ಆತಾರೆ. ಅವರು ಬರ್ತಾರೆ. ನಾವು ಕಾಂಗ್ರೆಸ್ ಬಿಟ್ಟು ಎರಡನೇ ಪಕ್ಷಕ್ಕೆ ನಾವು ಒಟ್ಟ ಮನಸ್ಸು ಮಾಡಿಲ್ರಿ. ಯಾಕೆ ಅಂದ್ರೆ ನಮ್ಮ ಹಿರಿಯರು, ನಮ್ಮ ಅಜ್ಜ ಮುತ್ತಜ್ಜರು ಏನು ಗಳಿಸೇ ಇಲ್ಲ. ಏನು ಇಲ್ಲಿ ಸಾವುಕಾರಿ ಭೂಮಿ ಏನು ಮಾಡ್ತಿದ್ರಲ್ಲ, ತಾಯಿ ಇಂದಿರಾ ಗಾಂಧಿಯವರು ಮಾಡಿದವ್ರು ಹೊಲ ಸಾವುಕಾರ ಇರಲಿ ಏನಾರ ಇರಲಿ, ಯಾರು ರೈತ ಮಾಡ್ಯಾನು ಅವ್ನು ಕಬ್ಜನ ಆಗ್ಬೇಕಂತೇಳಿ ಏನು ಮಾಡಿದ್ರು. ಅದರಿಂದ ನನ್ನ ಒಂದು 2 ಮಕ್ಕಳು ತುತ್ತು ಅನ್ನ ಉಣ್ಣಾಕತ್ತಾರೆ. ಅಷ್ಟೆಲ್ಲ ಉಪಕಾರ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಗೆ ನಾವು ಎರಡನೇ ಆಗೋದಿರೋ ನಮ್ಮದು ಮತನೇ ಇಲ್ರಿ. ಯಾರು ಬಂದ್ರೂ ನಾವು ಕಾಂಗ್ರೆಸ್ ಬಿಟ್ಟು ಮತ ಹಾಕೇ ಇಲ್ರಿ. ಇನ್ನು ಮ್ಯಾಗೂ ಹಾಕೋದೂ ಇಲ್ರಿ. ಸತತವಾಗಿ 6 ಬಾರಿ ಗೆದ್ದಂತಹ ಬಿಜೆಪಿಯ ಸಂಸದರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟ ಅವ್ರು ಏನು ಕೆಲಸ ಮಾಡಲಿಲ್ಲ. ಈಗ ಅವ್ರು ಇಲ್ಲಿ ಬರ್ಲೂ ಇಲ್ಲ. ಹಳಿಯಾಳಕ್ಕೆ ಒಂದ್ಸರಿನೂ ಬರ್ಲಿಲ್ಲ. ನೋಡೇ ಇಲ್ಲ ಅವ್ರನ್ನ. ನೋಡ್ಲೇ ಇಲ್ಲ ಅವ್ರಿಗೆ ನೋಡ್ಬೇಕಂದ್ರೆ ಸಿರ್ಸಿಗೆ ಹೋಗ್ಬೇಕು. ಅವರು ಹಿಂದೂ ಬಗ್ಗೆ ಮಾತಾಡ್ತಾರೆ ಎಲ್ಲ ಓಕೆ, ಆದ್ರೆ ಅವ್ರೇನು ಕೆಲಸ ಮಾಡಿದಾರೆ ನಾನು ನೋಡ್ಲಿಲ್ಲ. ಈಗ ಮುಂದೆ ಯಾವುದೇ ಪಕ್ಷದಿಂದ ಸಂಸದರು ಬರ್ಲಿ, ಏನ್ ಕೆಲಸ ಮಾಡ್ಬೇಕು ಅಂತೀರಾ? ನಿಮ್ಮ ತಾಲೂಕಿಗೆ ಏನ್ ಬೇಕು? ಶಿಕ್ಷಣ, ಉದ್ಯೋಗ. ಈಗ ಖಾಲಿ ಇದ್ದಾರೆ, ಕಾಲೇಜ್ ಆಗಿದೆ, ಡಿಗ್ರಿ ಆಗಿದೆ. ಆ ಮಕ್ಕಳಿಗೆ ಏನಾದರೂ ಜಾಬ್ ಹುಡುಕೊಡೋದಾಗ್ಲಿ, ಏನಾದ್ರು ಇನ್ಸ್ಟ್ರಕ್ಚರ್ ಅಂತಾರಲ್ಲ ಹಾಗೆ ಏನಾದ್ರು ಒಂದು ಮಾಡಿಕೊಟ್ರೆ
ಅವರು ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಖಾಲಿ ಅಡ್ಡಾಡ್ತಾ ಇದ್ದಾರೆ ಊರಲ್ಲಿ. ಹೌದು. ಅನೈತಿಕ ಚಟುವಟಿಕೆ ನಡೀತಾ ಇರ್ತವೆ ಅವ್ರ ತಲೆಯಲ್ಲಿ ಖಾಲಿ ಇದ್ದಾಗ. ಹಾಗಾಗಿ ಏನಾದ್ರು ಕೆಲಸ ಮಾಡಿಕೊಟ್ರೆ ಒಳ್ಳೇದು ಅಂತ. ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮ್ಮ ಪ್ರಕಾರ ಯಾವ ಪಕ್ಷದ ಅಭ್ಯರ್ಥಿ ಬರಬೇಕು ಅಂತೀರಾ? ನಮ್ಮಲ್ಲಿ ನೋಡ್ರಿ ಅಂಜಲಿ ನಿಂಬಾಳ್ಕರ್ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಏನವ್ರು ಸ್ಪರ್ಧೆ ಮಾಡ್ಯಾರ. ಅವ್ರ ಭಾರಿ ಇಂಟೆಲಿಜೆಂಟ್ ಹೆಣ್ಮಗಳು. ಆಮೇಲೆ ಅವ್ರ ಎಲ್ಲ ಭಾಷೆಯನ್ನು ಅವರು ಹೊಂದ್ಯಾರ. ಆಮೇಲೆ ಅವ್ರಿಗೆ ಎಲ್ಲ ಪ್ರಜ್ಞೆ ಐತಿ. ಮತ್ತು ಅವರ ಈ ಹಿಂದಕ್ಕೆ ಖಾನಾಪುರ ತಾಲೂಕದಿಂದ MLA ಆಗಿ ಆಯ್ಕೆ ಆಗಿದ್ರು. ಮತ್ತು ಯಂಗ್ ಸ್ಟಾರ್ ಅದಾರ. ಅದರಂತ ಈ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕ್ಷೇತ್ರಕ್ಕೆ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರು ಬರ್ಬೇಕಂತೇಳಿ ನಮ್ದು ಒಂದು ಇದು. ಸರ್, ಸತತವಾಗಿ 6 ಬಾರಿ ಗೆದ್ದಂತಹ ಬಿಜೆಪಿ ಸಂಸದರು ನಿಮ್ಮ ಕ್ಷೇತ್ರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಏನು ಅವ್ರ ಮಕಾನ ನೋಡಿದ್ದಿಲ್ರಿ. ಇಲ್ಲಿ ಬರೀ 6 ಸಲ ಆರಿಸಿ ಹೋದ್ರು ಅವ್ರು. ನಮ್ಮ ಹಳೆಯ ತಾಲೂಕಿಗೇನು ಉತ್ತರ ಕನ್ನಡ ಜಿಲ್ಲಾಕ ಎಲ್ಲಿ ಅವ್ರದ್ದು ಹೆಸರು ಅನ್ನುವಂಥದ್ದು ಇಲ್ಲ. ನೋಡಿದ್ರು ಇಲ್ಲ, ಹೆಸರಲ್ಲೇ ಅಷ್ಟ ಟಿವಿಗಳ್ನಾಗ ಅಷ್ಟ ನೋಡೋದ್ರಿ ಅವ್ರಿಗೆ. ಒಟ್ಟ ಅಭಿವೃದ್ಧಿ ಅಂತೂ ಏನೇನೂ ಆಗಿಲ್ಲ ಅವರಿಂದ. ಮತ್ತು ಯಾಕಂದ್ರೆ ಕೇಂದ್ರದಾಗ ಮಂತ್ರಿನೂ ಆದ್ರ ಅವ್ರು. ಕೇಂದ್ರದಾಗ ಮಂತ್ರಿ ಆದ್ರ ಏನಾರ ಕೆಲಸ ಮಾಡ್ರಿ, ಅಲ್ಲಿ ಏನು ಮಾಡಾಕತ್ತಾರ, ಇವ್ರು ಏನು ಮಾಡಾಕತ್ತಾರ, ಒಂದು ಅಭಿವೃದ್ಧಿ 6 ಸಲ ಜನ ನಮಗೆ ಯಾಕೆ ಓಟ್ ಹಾಕಿದ್ರ, ನಾವು ಏನು ಅಭಿವೃದ್ಧಿ ಮಾಡುವನ್ನಂತದ್ರ ಒಂದು ಪ್ರಜ್ಞೆ ಆರಿಸಿ ಹೋಗಿ ತಮ್ಮ ಸ್ವಂತ ಇದಕ್ಕನ ಇದಾದ್ರೆ ಅದಕ್ಕೆ ಸೀಮಿತ ಅಲ್ಲ. ಯಾಕಂದ್ರೆ ಸಾರ್ವಜನಿಕವಾಗಿ ಆರಿಸಿ ಹೋದ್ಮೇಲೆ ಸಾರ್ವಜನಿಕ ಅಭಿವೃದ್ಧಿ ಕೆಲಸ ಆದ್ರೆ ಮಾತ್ರ ಅದಕ್ಕೊಂದು ಒಳ್ಳೆ ಇದು. ಸುಳ್ಳು ಆರಿಸಿ ಹೋಗಿ ಸುಳ್ಳು ಯಾರ್ದಾರ ಹೆಸರ ಮೇಲೆ ಹೋಗಿ ಆರಿಸಿ ಹೋದ್ರೆ ಅದಕ್ಕೆ ಸರಿ ಆಗೋದಿಲ್ಲ. ಯಾಕಂತಂದ್ರೆ ಇಂಥ ಒಂದು ಹೆಣ್ಮಗಳಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐತೆ ಅಂತೇಳಿ ನಾನು ಒಂದು 4 ಮಾತು. ಸರ್, ಮುಂದೆ ಬರ್ತಕ್ಕಂಥ ಸಂಸದರಿಂದ ನಿಮ್ಮ ಕ್ಷೇತ್ರಕ್ಕೆ ಏನ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ? ಈ ಕೆಲಸ ಆಗ್ಲೇಬೇಕು ಅನ್ನೋದಾದ್ರೆ ಯಾವ್ದಾದ್ರು? ಈಗೇನು ಈಗ ನಾವು ಬೇಡಿಕೆ ಇಟ್ಟ ಮೇಲೆ ಅವ್ರಿಗೆ ಸಾಧ್ಯತೆ ಅವ್ರದ್ದು ಸರ್ಕಾರ ಬಂದ್ರೆ ಕೇಂದ್ರ ಒಳಗೆ ಅವರು ಅಭಿವೃದ್ಧಿ ಮಾಡಬಹುದು. ಯಾಕಂದ್ರೆ ಮಾಡೋರು ಭಾಳ ಮಂದಿ ಅದಾರ. ಇಲ್ಲಾಗ ಈ ಹೆಂಗೋ ಜನ ಓಟ್ ಹಾಕೋರು ಅನ್ನೋರು ಅದಾರ. ಆದ್ರೆ ಅಂಥ ಅಭಿವೃದ್ಧಿ ಅನ್ನುವಂಥದ್ದು ಒಂದು ಮಹಿಳೆ ಅಂತಲ್ಲಿ ಅವ್ರ ತಾಕತ್ತೈತೆ ಅಂದಮೇಲೆ ಅವ್ರಿಗೆ ಒಳ್ಳೆಯ ನಾವು ಕ್ಯಾಂಡಿಡೇಟ್ ಅಂತೇಳಿ ನಾವು ತಿಳ್ಕೊಂತೀವಿ. ಅಣ್ಣವ್ರೆ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ? ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅದಿದೆ. ಇಲ್ಲಾಂದ್ರೆ 20 ವರ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಅದು. ಇಲ್ಲ ಅರವಿಂದ್ ದೇಶಪಾಂಡೆ ಅದಾರ ಹಳ್ಯಾಕಲ್ಲಿ. ಅವ್ರ ಚುನಾವಣೆ ಅದು ನಾವು ಸಹ ಕೆಲಸ ಮಾಡಿದ್ವಿ. ಇನ್ನಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಅದು. ಕಾಂಗ್ರೆಸ್ ಪಕ್ಷನೇ ಬೇಕು ಅಂತೀರಾ? ಹೌದು. ಓಕೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಬ್ರು ಮಹಿಳಾ ಅಭ್ಯರ್ಥಿ ನಿಂತಿರುವಂತದ್ದು. ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಬಗ್ಗೆ? ಏನು ಕೆಲಸ ಅಭಿವೃದ್ಧಿ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ ಅಂತ ಕರೀತಾರೆ. ಯಾಕೆಂದ್ರೆ 6 ಬಾರಿ ಬಿಜೆಪಿ ಸಂಸದರು ಗೆದ್ದಿದ್ದಾರೆ. ಈ ಬಾರಿ ಏನಾಗ್ಬೋದು ಅಂತೀರಾ? ಈ ಬಾರಿ ಕಾಂಗ್ರೆಸ್ ಆಗ್ಬೋದು. ಯಾಕೆ ಸರ್? ಯಾಕಂದ್ರೆ ಅಭಿವೃದ್ಧಿ ಆಗವಲ್ತು. ಅಭಿವೃದ್ಧಿ ಆಗಲಿಲ್ಲ ಕಾರಣಕ್ಕೆ ಜನ ಕಾಂಗ್ರೆಸ್ ಕಡೆ ಒಲವು ಹೆಚ್ಚಿಗೆ ಆಗುತ್ತೆ. ಹಂಗಾದ್ರೆ 6 ಬಾರಿ ಗೆದ್ದಂತ ಸಂಸದರು ಏನು ಮಾಡ್ಲಿಲ್ವಾ? ಏನೂ ಇಲ್ಲ. ಎಷ್ಟು ಸಲ ನೋಡಿದಿರಾ ನೀವು ಅವ್ರನ್ನ? ಯಾರಿಗೆ? ಸಂಸದರಿಗೆ. ಎಲ್ಲಿ ನೋಡ್ತೀರಿ? ಎಲೆಕ್ಷನ್ ಟೈಮ್ದಾಗ ಅಷ್ಟೇ ನೋಡೋದು. ಅಷ್ಟೇ ನೋಡೋದು. ಆಮೇಲೆ ಇಲ್ಲ 30 ವರ್ಷದಿಂದ ಅಷ್ಟೇ ಎಲೆಕ್ಷನ್ ಟೈಮ್ ಅಷ್ಟೇ ಬರೋದು. ಕೆಲಸ ಏನೂ ಇಲ್ಲ. ಅವ್ರು ಬರೋಗಿಲ್ಲ ಅಂದ್ರೆ ಕೆಲಸ ಹೆಂಗಾಗ್ತದೆ ಮೇಡಮ್? ಈ ಬಾರಿ ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಮಹಿಳಾ ಅಭ್ಯರ್ಥಿ ಬಂದಿದ್ದಾರೆ. ಅವ್ರ ಬಗ್ಗೆ ಏನಂತೀರಾ? ಏನಿಲ್ಲ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಪಾರ್ಟಿ ಯಾರು ಇರಲಿ ಅವ್ರು ಕೆಲಸ ಮಾಡ್ಕೊಂತ ಹೋಗ್ತಾರೆ. ಕಾಂಗ್ರೆಸ್ ಪಾರ್ಟಿ ಯಾರು ನಿಂತರೂ ನಾವು ಅದಕ್ಕೆ ಸಪೋರ್ಟ್ ಅದೀವಿ. ಈಗ ನಡೀತಾ ಇರ್ತಕ್ಕಂಥದ್ದು MP ಎಲೆಕ್ಷನ್. MP ಎಲೆಕ್ಷನ್ ಅಭ್ಯರ್ಥಿ ಬಂದು ಒಬ್ರು ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ, ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ. ಇವರಿಬ್ಬರಲ್ಲಿ ನೀವು ಯಾರನ್ನಾದ್ರೂ ಆಯ್ಕೆ ಮಾಡಬೇಕು? ನಿಂಬಾಳ್ಕರ್ ಮೇಡಮ್ ಅವರು ಕೂಡ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವ್ರ ಪೀರಿಯಡಲ್ಲಿ. ಅವ್ರು ಬರ್ಬೇಕಂತ ಇಷ್ಟಪಡ್ತೀವಿ.